ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು ಕರ್ನಾಟಕದಾದ್ಯಂತ 22 ಮತ್ತು 27ನೇ ತಾರೀಕು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದೆ. ಈ ಬಾರಿ ಆದರೂ ಉತ್ತಮ ಅಭ್ಯರ್ಥಿಗಳಿಗೆ ಮತ ನೀಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕಾಗಿ ಒಂದು ಗ್ರಾಮದಲ್ಲಿ ಏನೆಲ್ಲ ಸೌಲಭ್ಯಗಳಿರಬೇಕು, ಆ ಸೌಲಭ್ಯಗಳಿಗೆ ಏನೆಲ್ಲ ಖರ್ಚಾಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಅನುದಾನಗಳು ಬರುತ್ತೆ ಗ್ರಾಮಗಳ ಅಭಿವೃದ್ಧಿಯಲ್ಲಿ, 5 ವರ್ಷಗಳಲ್ಲಿ ಆ ಮೊತ್ತ ಎಷ್ಟಾಗುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಉತ್ತಮ ಯುವಕರಿಗೆ ಮತ್ತೆ ಉತ್ತಮ ವ್ಯಕ್ತಿಗಳಿಗೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವಂತವರು ಮತ್ತೆ ಈ ಯೋಜನೆ ಬಗ್ಗೆ ತಿಳ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಮತ ನೀಡಿ ಅಂತ ಕೇಳ್ಕೊಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಗ್ರಾಮಗಳಲ್ಲಿ ಇರಬೇಕಾದಂತಹ ಸೌಲಭ್ಯಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಮೊದಲನೇದಾಗಿ ಉತ್ತಮ ರಸ್ತೆಗಳಿರ್ಬೇಕು, ಗ್ರಾಮಗಳಲ್ಲಿ ಮನೆಗಳಿರ್ಬೇಕು, ಮತ್ತೆ ಚರಂಡಿ ವ್ಯವಸ್ಥೆ ಇರಬೇಕು, ಬೀದಿ ದೀಪಗಳು ಸರಿ ಇರಬೇಕು, ಕುಡಿಯುವ ನೀರು ಮತ್ತೆ ಮನೆ ಮನೆಗೆ ನೀರು ಸರಬರಾಜು ಚೆನ್ನಾಗಿರ್ಬೇಕು, ಕೆರೆಗಳ ನಿರ್ಮಾಣ ಮತ್ತೆ ಪುನಶ್ಚೇತನಗಳಿರ್ಬೇಕು, ಕೊಟ್ಟಿಗೆ ನಿರ್ಮಾಣ ಇರಬೇಕು, ಕೌಶಲ್ಯ ತರಬೇತಿ ಕೇಂದ್ರಗಳಿರ್ಬೇಕು, ಉತ್ತಮ ಶಾಲೆ ವ್ಯವಸ್ಥೆಗಳಿರ್ಬೇಕು, ಆಟದ ಮೈದಾನ ಇರಬೇಕು, ಕಂಪ್ಯೂಟರ್ ಲ್ಯಾಬ್ ಇರಬೇಕು, ಗ್ರಂಥಾಲಯ, ಶೌಚಾಲಯ, ನಾಗರಿಕಾ ಕೇಂದ್ರ, ಮಿನಿ ಮಾರುಕಟ್ಟೆ, ಸಮುದಾಯ ಭವನ, ಹೈಸ್ಪೀಡ್ ಇಂಟರ್ನೆಟ್ ಸೇವೆ, ಧಾನ್ಯಗಳ ಶೇಖರಣಾ ಕೇಂದ್ರ ಮತ್ತೆ ಸಭಾಗಾರ ಮತ್ತೆ ಸ್ಮಶಾನ. ಇದು ಮೂಲಭೂತವಾಗಿ ಒಂದು ಗ್ರಾಮದಲ್ಲಿ ಇರಬೇಕಾದಂತಹ ಸೌಲಭ್ಯಗಳು. ಈ ಸೌಲಭ್ಯಗಳಿಗೆ ಏನೇನು ಖರ್ಚಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಈ ಖರ್ಚು ಹೇಗಿರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. 10 ಲಕ್ಷ ಖರ್ಚಾಗುತ್ತೆ ಅಂದ್ರೆ 2 ಲಕ್ಷ ಜಾಸ್ತಿನೇ ತೋರಿಸ್ಕೊಡ್ತಾ ಇದೀನಿ. ಯಾಕೆಂದ್ರೆ ಕಡಿಮೆ ಖರ್ಚಲ್ಲಿ ಇದಾಗಲ್ಲ ಅನ್ನೋದು ಅಂತ ಅನ್ಕೊಳ್ತಿರೋ ನಾವು ಒಂದೇ ಉದ್ದೇಶದಿಂದ ಸ್ವಲ್ಪ ಜಾಸ್ತಿನೇ ತೋರಿಸ್ಕೊಡ್ತಾ ಇದೀನಿ. ಅಂದ್ರೆ ನಾನು ಬರೀತಾ ಇರೋ ಅಮೌಂಟ್ ಖರ್ಚಾಗೋದಕ್ಕಿಂತ ಇನ್ನೂ ಅಧಿಕವಾಗಿ ಬರೀತಾ ಇದ್ದೀನಿ. ಮೊದಲನೇದಾಗಿ ಒಂದು ಊರಿನ ರಸ್ತೆಗಳ ನಿರ್ಮಾಣ ಮಾಡಬೇಕು ಅಂದ್ರೆ ಒಂದು 80 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಮನೆಗಳ ನಿರ್ಮಾಣಕ್ಕೆ 1 ಕೋಟಿ, ಅಂದ್ರೆ 1 ಕೋಟಿ ರೂಪಾಯಿ 50 ಮನೆಗಳ ನಿರ್ಮಾಣ ಮಾಡೋದು. ಯಾಕೆಂದ್ರೆ ಒಂದು ಮನೆಗೆ ಪ್ರೋತ್ಸಾಹ ಧನ ಅಂತ ಕೊಡೋದು ಬಂದು 2 ಲಕ್ಷ ರೂಪಾಯಿ, ಅಂದ್ರೆ 50 ಮನೆಗಳ ನಿರ್ಮಾಣ ಆಗುತ್ತೆ. ಮತ್ತೆ ಉತ್ತಮ ಚರಂಡಿ ವ್ಯವಸ್ಥೆ, ಅದಕ್ಕೊಂದು 20 ಲಕ್ಷ ಖರ್ಚಾಗುತ್ತೆ. ಮತ್ತೆ ಬೀದಿ ದೀಪಗಳ ಖರ್ಚಿಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತೆ ಅದಂದ್ರೆ ಮನೆ ಮನೆಗೆ ನೀರು ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕ, ಇವೆರಡರಿಂದ ಒಂದು 20 ಲಕ್ಷ ರೂಪಾಯಿ. ಕೆರೆಗಳ ನಿರ್ಮಾಣ ಅಥವಾ ಪುನಶ್ಚೇತನ, ಇದಕ್ಕಾಗಿ 50 ಲಕ್ಷ ರೂಪಾಯಿ. ಕೊಟ್ಟಿಗೆ ನಿರ್ಮಾಣ, ಮನೆ ಮನೆಗೆ ಕೊಟ್ಟಿಗೆ ನಿರ್ಮಾಣ ಮತ್ತೆ ಅಲ್ಲಿರುವಂತಹ ಗೋಶಾಲೆಗಳ ಕಟ್ಟಿಗೆ ನಿರ್ಮಾಣಕ್ಕಾಗಿ 20 ಲಕ್ಷ ರೂಪಾಯಿ. ಕೌಶಲ್ಯ ತರಬೇತಿ ಕೇಂದ್ರ, ಅಲ್ಲಿರುವಂತಹ ಯುವಕರಿಗೆ ಪ್ರೋತ್ಸಾಹ ನೀಡುವಂತದ್ದು, ಅಲ್ಲಿರುವಂತಹ ಟ್ಯಾಲೆಂಟ್ಗಳನ್ನ ಈಚೆ ತೆಗೆಯುವ ಉದ್ದೇಶದಿಂದ ಅಲ್ಲಿ 50 ಲಕ್ಷ ರೂಪಾಯಿಗಳನ್ನು ಕೌಶಲ್ಯ ತರಬೇತಿ ಕೇಂದ್ರವನ್ನು ನಿರ್ಮಾಣ ಮಾಡುವಂತದ್ದು. ಶಾಲೆಗಳ ಅಭಿವೃದ್ಧಿ ಮತ್ತೆ ಪುನಶ್ಚೇತನಕ್ಕೆ 50 ಲಕ್ಷ ರೂಪಾಯಿ. ಆಟದ ಮೈದಾನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ. ಕಂಪ್ಯೂಟರ್ ಲ್ಯಾಬ್ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ. ಗ್ರಂಥಾಲಯ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ. ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ, ಅಂದ್ರೆ ಮನೆ ಮನೆಗೆ ಶೌಚಾಲಯ ಮತ್ತೆ ಊರಿಗೊಂದು ಶೌಚಾಲಯ ಮತ್ತೆ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಲು. ನಾಗರಿಕ ಸೇವಾ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ. ಮಿನಿ ಮಾರುಕಟ್ಟೆ ವ್ಯವಸ್ಥೆಗೆ 50 ಲಕ್ಷ ರೂಪಾಯಿ, ಅಂದ್ರೆ ಅಲ್ಲಿ ಬೆಳೆಯುವಂತ ಧಾನ್ಯಗಳು ತರಕಾರಿಗಳನ್ನ ಅವರೇ ರೈತರು ಅಲ್ಲೇ ಒಂದು ಮಾರುಕಟ್ಟೆ ಸಿಸ್ಟಮ್ ಮಾಡಿ ಅಲ್ಲಿ ದಳ್ಳಾಳಿಗಳಿಗೆ ಮಾರುವಂತದ್ದು, ಇಲ್ಲ ಅಲ್ಲಿ ಕಸ್ಟಮರ್ಗೆ ಮಾರುವಂತದ್ದು, ಅಲ್ಲಿ ಬಂದು ಖರೀದಿ ಮಾಡೋರಿಗೆ ಮಾರುವಂತ ವ್ಯವಸ್ಥೆ. ಅಂದ್ರೆ ನೇರವಾಗಿ ರೈತನಿಗೆ ಮೋಸ ಆಗದಂಗೆ ಅಲ್ಲೇ ಸಿಗುವಂತ ಬೆಲೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಮತ್ತೆ ಸಮುದಾಯ ಭವನ, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಡುವಂಥದ್ದು. ಮತ್ತೆ ಆ ಊರಿನ ಹೈಸ್ಪೀಡ್ ಇಂಟರ್ನೆಟ್ ಸೇವೆಯನ್ನು ಒದಗಿಸುವಂಥದ್ದು, ಇದಕ್ಕೆ 10 ಲಕ್ಷ ರೂಪಾಯಿ. ಮತ್ತೆ ಧಾನ್ಯಗಳ ಶೇಖರಣಾ ಕೇಂದ್ರ, ಅಂದ್ರೆ ಕೆಲವೊಬ್ಬರು ಮನೆಗಳು ಚಿಕ್ಕದಿರುತ್ತೆ, ಅವ್ರಿಗೆ ಧಾನ್ಯಗಳನ್ನ ಶೇಖರಣೆ ಮಾಡ್ಕೊಳಕ್ಕಾಗಲ್ಲ, ಆ ಉದ್ದೇಶದಿಂದ ಅಲ್ಲೊಂದು 50 ಲಕ್ಷ ರೂಪಾಯಿಯಲ್ಲಿ ಒಂದು ಧಾನ್ಯಗಳ ಶೇಖರಣಾ ಕೇಂದ್ರವನ್ನು ನಿರ್ಮಾಣ ಮಾಡುವಂಥದ್ದು. ಮತ್ತೆ ಸ್ಮಶಾನ ಮತ್ತೆ ಆ ಊರಿನಲ್ಲಿ ಒಂದು ಶವಾಗಾರ ನಿರ್ಮಾಣ, ಇದಕ್ಕಾಗಿ ಒಂದು 20 ಲಕ್ಷ ರೂಪಾಯಿ. ಇಷ್ಟು ಮೊತ್ತವನ್ನ ಟೋಟಲ್ ಮಾಡಿದ್ರೆ 7 ಕೋಟಿ 20 ಲಕ್ಷ ರೂಪಾಯಿ ಆಗುತ್ತೆ. 7 ಕೋಟಿ 20 ಲಕ್ಷ ರೂಪಾಯಿ ಒಂದು ಗ್ರಾಮದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಸೌಲಭ್ಯಗಳನ್ನ ಒದಗಿಸಬಹುದು. ಅನ್ಕೊಳ್ತೀರಾ ಇಷ್ಟು ಮೊತ್ತದಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಲ್ಲ ಅಂತ, ಆದ್ರೆ ಒಂದು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎರಡ್ 2020 ಮತ್ತು 2021ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಬಂದು 9,700 ಕೋಟಿ ರೂಪಾಯಿಗಳು. ಅಂದ್ರೆ 20 ಮತ್ತು 21ನೇ ಸಾಲಿನ ವಾರ್ಷಿಕ ವರ್ಷದಲ್ಲಿ ಗ್ರಾಮೀಣಗಳ ಅಭಿವೃದ್ಧಿಗೆ ಇಟ್ಟಿದ್ದು 9,700 ಕೋಟಿ ರೂಪಾಯಿಗಳು. ನಮ್ಮ ರಾಜ್ಯದಲ್ಲಿನ ಗ್ರಾಮಗಳ ಸಂಖ್ಯೆ ಬಂದು ನಮ್ಮ ರಾಜ್ಯದಲ್ಲಿ ಒಟ್ಟಾರೆ 30 ಜಿಲ್ಲೆಗಳಿಂದ 29,736 ಗ್ರಾಮಗಳಿವೆ. ಅಂದ್ರೆ ಒಂದು ಗ್ರಾಮಕ್ಕೆ ಸರಾಸರಿ 30 ರಿಂದ 35 ಲಕ್ಷ ರೂಪಾಯಿ ಸಿಗುತ್ತೆ. ಇದು ಕೇವಲ ರಾಜ್ಯ ಸರ್ಕಾರದಿಂದ. ಇನ್ನು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸೋದು ಬಂದು ಕೇಂದ್ರ ಸರ್ಕಾರದ ಯೋಜನೆಗಳು. ಅದರಲ್ಲಿ ನರೇಗಾ ಯೋಜನೆ, ವಸತಿ ಯೋಜನೆ, ಇನ್ನು ರಸ್ತೆಗಳ ನಿರ್ಮಾಣ, ಅಲ್ಲಿನ ಶೌಚಾಲಯಗಳ ನಿರ್ಮಾಣ, ಹೀಗೆ ಹಲವಾರು ಯೋಜನೆಗಳಿಂದಾಗಿ
ಗ್ರಾಮಗಳ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸುವ ಯೋಜನೆಗಳು ಸಿಗೋದು ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಅದರಿಂದ ಒಟ್ಟಾರೆಯಾಗಿ ನರೇಗಾ ಒಂದೇ ಯೋಜನೆಯಲ್ಲಿ ₹1 ಹಿಡಿದು 1 ಕೋಟಿ ರೂಪಾಯಿ ಗಂಟೆ ಕೆಲಸ ಮಾಡಬಹುದು. ಅಂದ್ರೆ 1 ಕೋಟಿ ರೂಪಾಯಿ ಅಧಿಕ ಕೆಲಸ ಮಾಡಬಹುದು. ಅಂದ್ರೆ ಒಟ್ಟಾರೆ ಸರಾಸರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಒಂದು ವರ್ಷದಲ್ಲಿ 1,50,00,000 ರೂಪಾಯಿಗೂ ಅಧಿಕ ಮೊತ್ತ ಸಿಗುತ್ತೆ. 1,50,00,000 ರೂಪಾಯಿಗೂ ಅಧಿಕ ಮೊತ್ತ ಸಿಗೋದ್ರಿಂದ ನೀವು ಯೋಚನೆ ಮಾಡಿ, ಅಂದ್ರೆ ಒಟ್ಟಾರೆ 5 ವರ್ಷಗಳಲ್ಲಿ 5 ವರ್ಷಗಳಿಂದ 7,50,00,000 ರೂಪಾಯಿ ಸಿಗುತ್ತೆ. ನಾನು ಕೊಡ್ತಾ ಇರೋ ಅಮೌಂಟ್ ಬಂದು 7,20,00,000 ರೂಪಾಯಿ. ಅಂದ್ರೆ ಯೋಚನೆ ಮಾಡಿ, ಇನ್ನೂ 30 ಲಕ್ಷ ರೂಪಾಯಿ ಉಳ್ಕೊಳ್ಳುತ್ತೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಅತ್ಯಾಧುನಿಕವಾಗಿ ಕೊಡುವಂತ ಯೋಜನೆಗಳಿಂದಾಗಿ. ಈಗ ನೀವೇ ಯೋಚನೆ ಮಾಡಿ, ಒಂದು 7,20,00,000 ರೂಪಾಯಿಲಿ ಗ್ರಾಮವನ್ನ ನಿರ್ಮಾಣ ಮಾಡಿದ್ರೆ ನೀವು ನೋಡುವಂತಹ ವಿದೇಶದಲ್ಲಿರುವಂತಹ ಅತ್ಯಾಧುನಿಕವಾಗಿ ನಿರ್ಮಾಣವಾಗಿರುವಂತಹ ಗ್ರಾಮಗಳನ್ನೇ ನೋಡಬಹುದು. ಅದರಿಂದ ಹೇಳ್ತಾ ಇದ್ದೀನಿ, ಈ ಬಾರಿ ಉತ್ತಮ ಅಭ್ಯರ್ಥಿಗಳಿಗೆ ಮತ ನೀಡಿ. ಅಂದ್ರೆ ಈ ಯೋಜನೆಗಳೆಲ್ಲ ಬಗ್ಗೆ ತಿಳ್ಕೊಂಡಿರುವಂತರು, ಗ್ರಾಮೀಣ ಯೋಜನೆಗಳು, ಕೇಂದ್ರ ಸರ್ಕಾರದ ಅಡಿಯಿಂದ ಬರುವಂತ ಯೋಜನೆಗಳು, ರಾಜ್ಯ ಸರ್ಕಾರದಿಂದ ಬರುವಂತ ಯೋಜನೆಗಳು, ಮತ್ತೆ ಈ ಸಲ ಬೇರೆ ಪಂಚವಾರ್ಷಿಕ ಅಂದ್ರೆ 15ನೇ ಪಂಚವಾರ್ಷಿಕದಲ್ಲಿ ಗ್ರಾಮಗಳ ಸುರಕ್ಷತಾ ಯೋಜನೆ ಅಂತ ಒಂದು ಚಾಲ್ತಿಯನ್ನು ತಂದಿದ್ದಾರೆ. ಈ ವರ್ಷ 5 ವರ್ಷಗಳ ಅದೇ ಪಂಚವಾರ್ಷಿಕ ಯೋಜನೆ ಇರುತ್ತೆ. ಅದರಡಿಯಲ್ಲಿ ತುಂಬಾ ಅನುದಾನಗಳು ಬರ್ತವೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂತಹ ಉತ್ತಮ ಅಭ್ಯರ್ಥಿಗಳಿಗೆ ಮತ ನೀಡಿ. ದಯಮಾಡಿ ಈ ಬಾರಿ ಉತ್ತಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಗ್ರಾಮಗಳನ್ನ ಅಭಿವೃದ್ಧಿಯನ್ನ ಪಡಿಸಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.